ಎಲ್ಲರಿಗೂ ನಮಸ್ಕಾರ. ನಾವು ಹಿಂದಿನ ವಿಡಿಯೋದಲ್ಲಿ ಕೋಟಪ್ಪ ಕೊಂಡ ತ್ರಿಕೋಟೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಆ ದೇವಸ್ಥಾನದಿಂದ ಅರೌಂಡ್ 7 ಕಿಲೋಮೀಟರ್ ಒಂದು ಹಳ್ಳಿ ಬರುತ್ತೆ, ಅದೇ ಮದಿರಾಲ. ನಾವು ಇವತ್ತು ಆ ಹಳ್ಳಿಯ ಒಂದು ಟೂರ್ ಮಾಡೋಣ. ಅಲ್ಲಿ ನಮ್ಮ ಫ್ರೆಂಡ್ ಇರ್ತಾನೆ, ಸೊ ನಾವು ಅವ್ರ ಮನೆಯಲ್ಲಿ ಒಂದು ದಿನ ಸ್ಟೇ ಮಾಡಿದ್ವಿ ಮತ್ತು ಹಳ್ಳಿ ನೋಡ್ಕೊಂಡು ಬಂದಿವಿ. ಸೊ ಇದೇ ನೋಡಿ ಅವರ ತೋಟ. ಇಲ್ಲಿ ಅವರು ಮೆಣಸಿನ್ಕಾಯಿ ಬೆಳೆದಿದ್ದಾರೆ. ಸೊ ಈ ತೋಟದ ಮುಂದೆನೇ ಗ್ರಾನೈಟ್ ಫ್ಯಾಕ್ಟ್ರಿ ಇದೆ. ಆ್ಯಕ್ಚುಲಿ ಮದಿರಾಲ ಸುತ್ತಮುತ್ತ ತುಂಬ ಗ್ರಾನೈಟ್ ಫ್ಯಾಕ್ಟ್ರಿಗಳಿದೆ. ಇಲ್ಲಿ ಕಲ್ಲುಗಳು ಜಾಸ್ತಿ ಇರೋದರಿಂದ ಇಲ್ಲಿ ಗ್ರಾನೈಟ್ ಫ್ಯಾಕ್ಟ್ರಿಗಳು ತುಂಬ ಇದೆ. ಸೊ ನೋಡ್ಬೋದು, ಈ ತೋಟದ ಪಕ್ಕನೇ ಗ್ರಾನೈಟ್ ಫ್ಯಾಕ್ಟ್ರಿ. ಸೊ ಇನ್ನೊಂದು 2 ಎಕರೆ ಹೊಲ ಇದೆ ಅವ್ರದ್ದು, ಆದರೆ ಅವರು ಏನೂ ಹಾಕಿಲ್ಲ ಅಲ್ಲಿ. ಸೊ ಇಲ್ಲಿ ನೋಡಿ ನೀವು, ಗ್ರಾನೈಟ್ಗಳು ಕಟ್ ಮಾಡಿ ಪಾಲಿಷ್ ಮಾಡ್ತಾ ಇದ್ದಾರೆ. ಇವರಿಬ್ಬರು ನನ್ನ ಫ್ರೆಂಡು. ನೋಡಿ ಯಾವ ಥರ ಕಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಪಾಲಿಷ್ ಕೂಡ ಮಾಡ್ತಾ ಇದ್ದಾರೆ. ಸ್ವಲ್ಪ ಮುಂದೆ ಹೋದ್ಮೇಲೆ ನಮಗೆ ಇನ್ನೊಂದು ಸುಂದರವಾದ ಒಂದು ಹೊಳ್ಳ ಅಂತೀವಲ್ಲ ನಾವು, ಅದು ಸಿಕ್ತು ನೋಡಲಿಕ್ಕೆ. ಇದು ತುಂಬ ಚೆನ್ನಾಗಿದೆ. ನಾವು ಈವ್ನಿಂಗ್ ಟೈಮಲ್ಲಿ ಬಂದಿದ್ದೀವಿ. ಇದ್ರ ನೀರು ಕೂಡ ತುಂಬ ಸ್ವಚ್ಛವಾಗಿದೆ. ನೋಡ್ಬೋದು, ಮುಂದೆ ತೋರಿಸ್ತೀನಿ ಯಾವ ಥರ ನೀರು ಕೂಡ ತುಂಬ ಸ್ವಚ್ಛ ಇದೆ. ಸೊ ಇದಕ್ಕೆ ತೆಲುಗಲ್ಲಿ ವಾಗ್ ಅಂತಾರೆ ಅವರು. ನಾವು ಹೊಳ್ಳ ಅಂತೀವಲ್ಲ, ಹೊಳೆ ಅಥವಾ ಹೊಳ. ಇದು ನೀರು ಬರೋದು ಕೃಷ್ಣಾ ನದಿಯಿಂದ. ಸೊ ಅಲ್ಲಿ ಆಣೆಕಟ್ಟು ಮಾಡಿದ್ದಾರೆ, ಅಲ್ಲಿಂದ ಇದು ಬ್ಯಾಕ್ ವಾಟರ್ ಬಿಡ್ತಾರೆ ಈ ಹಳ್ಳಿಗೆ. ಸೊ ನೋಡಿ ಯಾವ ಥರ ತಿಳಿ ನೀರಿದೆ ಫುಲ್ಲು. ಒಂದು ಸಂಜೆಯ ಒಂದು ವಾತಾವರಣ, ಸೂರ್ಯನು ಮುಳುಗ್ತಾ ಇದ್ದಾನೆ. ಸೊ ತುಂಬ ಸುಂದರವಾದ ನೋಟ ಇತ್ತು ಅವತ್ತು. ನೀವು ಸೂರ್ಯನ ಒಂದು ಪ್ರತಿಬಿಂಬನೂ ಕಾಣ್ಬೋದು ನೀರಿನಲ್ಲಿ. ಕೆಲ ಹುಡುಗರು ನೀರಿನಲ್ಲಿ ಆಡ್ತಾ ಇದ್ದಾರೆ ಮತ್ತು ರೀಲ್ಸ್ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಸೂರ್ಯಾಸ್ತ ಆಗ್ತಾ ಇದೆ, ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಆ ಸೂರ್ಯನ ಒಂದು ಪ್ರತಿಬಿಂಬ ನೀರಿನಲ್ಲಿ ಬೀಳ್ತಾ ಇದೆ. ನೋಡಿ, ಸುತ್ತಮುತ್ತ ತುಂಬ ಶಾಂತತೆ ವಾತಾವರಣ ಮತ್ತು ನೀರಿನ ಒಂದು ಸೌಂಡು ತುಂಬ ಪೀಸ್ಫುಲ್ ಇದೆ ಇದು ವಾತಾವರಣ. ನಾವು ಮದಿರಾಲದಲ್ಲಿ ಒಂದು ದಿನ ಇದ್ದು ನೆಕ್ಸ್ಟ್ ಡೇ 6 ಗಂಟೆಗೆ ನಮ್ಮ ಊರಿಗೆ ಹೊರಟಿದ್ದೀವಿ. ನೀವು ನೋಡ್ಬೋದು ಎಷ್ಟು ಮಂಜಿದೆ, ಇಬ್ಬನಿ ಬಿದ್ದಿದೆ. ಇದು ತುಂಬ ಸುಂದರವಾಗಿತ್ತು. ಬೆಳಿಗ್ಗೆ ರೋಡ್ ಏನೂ ಕಾಣ್ತಾ ಇರಲಿಲ್ಲ ಎದುರುಗಡೆ. ನೋಡ್ಬೋದು ಯಾವ ರೀತಿ ಮಂಜು ಬಿದ್ದಿದೆ. ಫುಲ್ ರೋಡು ಅರೌಂಡ್ 1 ಅವರ್ ಹೀಗೆ ಇತ್ತು. ಇದು ಸೈಡಲ್ಲೂ ನೋಡ್ಬೋದು ನೀವು. ನಾವು ಸ್ವಲ್ಪ ದೂರ ಹೋದ ತಕ್ಷಣ ನಮ್ಮ ಕಾರು ಪಂಚರ್ ಆಗಿಬಿಡ್ತು. ನಮ್ಮ ಹತ್ರ ಇನ್ನೊಂದು ಸ್ಟೆಪ್ನಿ ಇತ್ತು. ಸೊ ನಮ್ಮ ಫ್ರೆಂಡ್ಸು ಅದನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಪಂಚರ್ ಆಗಿದ್ದು ಗಾಲಿಯನ್ನು ತೆಗೆದು ಆ ಸ್ಟೆಪ್ನಿ ಹಾಕ್ತಾ ಇದ್ದಾರೆ. ಸೊ ಇದೇ ಇವತ್ತಿನ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.